ತುಂಬ ಫ್ಲಫಿ ಆಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ ಕ್ರಂಚಿ ಕ್ರಂಚಿ ಫುಲ್ ಫ್ಲಫಿಯಾಗಿ ಚೆನ್ನಾಗಿದೆ. ವೆನಿಲಾ ಫ್ಲೇವರು ಸಿಗ್ತಿದೆ, ಚೆನ್ನಾಗಿದೆ. ಸ್ಪೆಷಲ್ ಆಗಿರೋಂಥ ಎಗ್ಲೆಸ್ ಕೇಕು ಮನೇಲೇ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಕಾಗಿರೋಂಥದ್ದು ಒಂದು ಮೋಲ್ಡ್ ಮಾಡೋದಕ್ಕೆ ಬಟ್ಲು ಮತ್ತು ಶುಗರು, ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀನಿ. ಇದು 3/4 ಕಪ್ಪು ಪುಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಿಂಗ್ ಸೋಡಾ, ಮನೇಲಿ ಎಗ್ಲೆಸ್ ಕೇಕಿಗೆ ಬೇಕಿಂಗ್ ಸೋಡಾ, ಎಸೆನ್ಸು ನಾನು ವೆನಿಲಾ ಎಸೆನ್ಸ್ ತೊಗೊಂಡಿದ್ದೀನಿ. ಮತ್ತು ಬೇಕಿಂಗ್ ಪೌಡರು ಇದು 1 ಸ್ಪೂನು ಹಾಕ್ತಾಯಿದ್ದೀನಿ. 1.5 ಕಪ್ಪಿಗೆ 1 ಸ್ಪೂನು. 1/4 ಲೋಟ ಮೊಸರು, ಇದು ಮೈದಾ 1.5 ಕಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಮತ್ತು ಎಣ್ಣೆ, ಅದು ನಾನು 1/4 ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ ಇದು ವಿಸ್ಕ್ ಮಾಡೋದಕ್ಕೆ. ಮತ್ತು ಹಾಲು ಲಾಸ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಈಗ ನೋಡಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸೊ 1/4 ಕಪ್ಪಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ 1/4 ಕಪ್ಪಷ್ಟು ಮೊಸರು, ಸಕ್ಕರೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ 3/4 ಕಪ್ಪಷ್ಟು. ಇವಾಗ ಇದನ್ನು ಮೂರನ್ನು ಮಿಕ್ಸ್ ಮಾಡಬೇಕು, ಗಂಟಿಲ್ಲದ ಥರ ಕಲಿಸ್ಕೋಬೇಕು. ಆ ಸಕ್ಕರೆ ಆ ಎಣ್ಣೆ ಮತ್ತು ಮೊಸರಲ್ಲಿ ಕರಗಬೇಕು. ಮೊಸರು ಯಾವುದೇ ರೀತಿ ಗಂಟು ಇರಬಾರ್ದು, ಅಷ್ಟು ನೀಟಾಗಿ ಕಲಿಸ್ಕೋಬೇಕಿದು. ಸ್ವಲ್ಪ ಪೇಷನ್ಸಿಂದ ಮಾಡಬೇಕಿದನ್ನು. ಈಗ 1.5 ಕಪ್ಪಷ್ಟು ನಾನು ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಜರಡಿ ನಾನು ಡೈರೆಕ್ಟ್ ಅದಕ್ಕೆ ಜರಡಿ ಹಿಡಿತಾ ಇದ್ದೀನಿ. ಮತ್ತು 1 ಸ್ಪೂನು ಬೇಕಿಂಗ್ ಪೌಡರು, ಮತ್ತು 1/4 ಸ್ಪೂನು ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಇದನ್ನು ನಾನಿವಾಗ ಅದೇ ಥರ ಜರಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇದು ಡೈರೆಕ್ಟ್ ನಾನು ಆಲ್ರೆಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಲಿಕ್ವಿಡ್ ಕಂಟೆಂಟ್ ಸಕ್ಕರೆ, ಎಣ್ಣೆ, ಮೊಸರು ಹಾಕಿ ಅದಕ್ಕೆ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇರೋದ್ರಿಂದ ಒಟ್ಟಿಗೆ ನಾನು ಹಾಕಿ ಮಿಕ್ಸ್ ಮಾಡ್ತೀನಿ. ಜಾಸ್ತಿ ಮಾಡ್ಕೋಬೇಕಾದ್ರೆ ನೀವು ಕ್ವಾಂಟಿಟಿ ನೋಡಿಕೊಂಡು ಮಾಡಬೇಕು. ಯಾಕಂದರೆ ಕಲಿಸ್ಬೇಕಾದ್ರೆ ಸ್ವಲ್ಪ ಅದು ಗಂಟಾಗತ್ತೆ. ಆ ಗಂಟಿಲ್ದಲೇ ನೋಡಿ ನೀಟಾಗಿ ಕಲಿಸ್ಬೇಕು. ಈಗ ಕಲಿಸ್ತಾ ನಾನು ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ಕೋಬೇಕು, ಜಾಸ್ತಿ ಹಾಕಬಾರ್ದು. ಅದು ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕು ಅಂತ ನಾನು ಹೇಳ್ತೀನಿ. ನೀಟಾಗಿ ಯಾವುದೇ ರೀತಿ ಗಂಟಿಲ್ಲದೆ ಕಲಿಸ್ಕೋಬೇಕು. ಸ್ವಲ್ಪನೇ ಹಾಲು ಹಾಕ್ತಾ ಕಲಿಸ್ಬೇಕು, ಒಟ್ಟಿಗೆ ಹಾಕಬೇಡಿ. ಅದು ತುಂಬ ತೆಳುವಾಗ್ಬಿಟ್ರೆ ಅದು ಕೇಕು ಒಡೆದೋಗ್ಬಿಡುತ್ತೆ, ಬೇಗ ಬ್ರೇಕ್ ಆಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ನೋಡಿ ಹಾಲು ಹಾಕ್ತಾ ಕಲಿಸ್ತಾ ಇದೆ, ಸ್ವಲ್ಪ ತೆಳ್ಳಗಾಗ್ತಾಯಿದೆ. ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ, ಇದರಲ್ಲೇ ಅದೇ ಥರ ನೀವು ಹಾಕ್ಕೋಬೇಕು. ಯಾವುದನ್ನೇ ಆಗಲಿ ಸ್ವಲ್ಪ ಹಾಕ್ಕೊಂಡು ಕಲಸಿ. ಗಂಟಿರಬಾರ್ದು, ಮೇಯ್ನ್ ಇಂಪಾರ್ಟೆಂಟ್ ಇದೆ. ಗಂಟಿಲ್ದಲೇ ಹಾಕಿ ಕಲಿಸ್ಬೇಕು. ಫುಡ್ಡು ಪ್ರಿಪೇರ್ ಮಾಡೋದಾಗಲಿ, ಬೇಕಿಂಗ್ ಮಾಡೋದಾಗಲಿ ತುಂಬ ಇಂಟ್ರೆಸ್ಟಿಂದ ಮಾಡಿದ್ರೇ ಆ್ಯಕ್ಚುಲಿ ಟೇಸ್ಟ್ ಬರೋದು. ಪೇಷನ್ಸಿಂದ, ಇಂಟ್ರೆಸ್ಟಿಂದ, ಖುಷಿಯಿಂದ ಅಡುಗೆ ಮಾಡಬೇಕು ಯಾವಾಗಲೂ. ಆವಾಗಲೇ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನೀಗ 1 ಸ್ಪೂನ್ ಇದು ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ತೊಗೊಂಡಿದ್ದೆ. ಇದು ನಿಮಗೆ ಫ್ಲೇವರ್ ಕೊಡುತ್ತೆ ಕೇಕಿಗೆ. ಕೇಕಂತೂ ತುಂಬ ಸ್ಪಾಂಜಿಯಾಗಿ ಚೆನ್ನಾಗಿ ಬಂದಿತ್ತು. ಎಗ್ ಆಗ್ತಲೇ ಎಗ್ಲೆಸ್ ಕೇಕು ಎಕ್ಸಲೆಂಟಾಗಿ ಬಂದಿತ್ತು. ನಾನು ಮಾಡ್ತಾಯಿದ್ದೀನಿ. ಮಾಡಿದ್ದಾದಮೇಲೆ ನಾನು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ. ಸೊ ನಾನು ಲಾಸ್ಟಲ್ಲಿ ನೀವೇ ನೋಡ್ತೀರಾ ಯಾವ ಥರ ಅಂತ ಅಂದ್ಬಿಟ್ಟು.
ಅದು ಕೇಕೆಲ್ಲನೂ ನಾನು ಬೇಕ್ ಮಾಡಿಬಿಟ್ಟು ತೋರಿಸ್ತೀನಿ. ಈಗ ನಾನು ಪ್ರೀ ಹೀಟ್ ಮಾಡ್ಕೊಳ್ತಾ ಇದ್ದೀನಿ 180 ಡಿಗ್ರಿಯಲ್ಲಿ. ಒಂದು 2 ಮಿನಿಟ್ಸು ಪ್ರೀ ಹೀಟ್ ಮಾಡ್ಕೊಳ್ಳಿ. ಈ ಥರ ಚಿಕ್ಕದು ಸ್ಟ್ಯಾಂಡ್ ಇರುತ್ತಲ್ಲ ಒಳಗಡೆ, ಅದನ್ನು ಇಟ್ಕೊಂಡು ಪ್ರೀ ಹೀಟ್ ಮಾಡ್ಕೊಳ್ಳಿ. 180 ಡಿಗ್ರಿಲಿ ಪ್ರೀ ಹೀಟ್ ಮಾಡಬೇಕು. ಈಗ ನಾನು ಅದನ್ನು ಮೋಲ್ಡಿಗೆ ಹಾಕ್ತಾಯಿದ್ದೀನಿ ನೋಡಿ. ನಾನು ಅದು ಶೀಟ್ ಹಾಕ್ಕೊಂಡು, ಬೇಕಿಂಗ್ ಶೀಟ್ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಅದ್ರ ಮೇಲೆ ಲೈಟಾಗಿ ನಾನು ಈ ಮೈದಾನ ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಇದರಿಂದ ಸ್ವಲ್ಪ ಅದು ಕೇಕ್ ಕಚ್ಕೊಳ್ಳಲ್ಲ. ಆ್ಯಕ್ಚುಲಿ ಇದು ಶೀಟ್ ತುಂಬ ಚೆನ್ನಾಗಿದೆ, ಬೇಕಿಂಗ್ ಶೀಟು ರೀಯೂಸಬಲ್ ಅಂತೆ. ನಾನು ಅಮೆಝಾನಲ್ಲಿ ತರಿಸ್ಕೊಂಡೆ, ತುಂಬ ವರ್ತ್ ಅನ್ನಿಸ್ತು. ಯಾಕಂದರೆ ನಾವೇನಾದರೂ ಯೂಸ್ ಮಾಡಬೇಕಾದ್ರೆ, ಕೇಕ್ ಮಾಡಬೇಕಾದ್ರೆ ಏರ್ ಫ್ರೈಯರಲ್ಲಿ ಯೂಸ್ ಮಾಡ್ಬೋದು, ಅಂಟ್ಕೊಳ್ಳಲ್ಲ ಇದು. ಸೊ ಚೆನ್ನಾಗಿದೆ. ನೀಟಾಗಿ ಎಲ್ಲ ಹಾಕ್ಬಿಟ್ಟು ಹಿಂಗೆ ಟ್ಯಾಪ್ ಮಾಡಬೇಕು. ಆವಾಗ ಏರ್ ಬಬಲ್ ಬರಬಾರ್ದು ಒಳಗಡೆ. ಚೆನ್ನಾಗಿ ನೀಟಾಗಿ ಟ್ಯಾಪ್ ಮಾಡಬೇಕು. ನೋಡಿ ಸ್ವಲ್ಪ ಏರ್ ಬಬಲ್ ಇದೆಯಾ ಇಲ್ವಾ ಅಂತ ನೋಡಿಕೊಂಡು, ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಪುಡಿ ಮಾಡಿಬಿಟ್ಟು ಮೇಲೆ ಹಾಕಿದ್ದೀನಿ. ಇನ್ನೇನು ಒಳಗಡೆ ನಾನು ಹಿಟ್ಟು ಬಿಟ್ಟರೆ, ಮೈದಾ, ಸಕ್ಕರೆ, ಮೊಸರು ಬಿಟ್ಟರೆ, ಈ ಕೇಕಿಂಗ್ ಮಾಡೋವಂಥ ಇಂಗ್ರೀಡಿಯೆಂಟ್ಸ್ ಬಿಟ್ಟು ಬೇರೆ ಏನು ಎಕ್ಸ್ಟ್ರಾ ಹಾಕಿಲ್ಲ. ಈಗ ನಾನು ಇದನ್ನು ಓವನಲ್ಲಿ ಇಡ್ತಾಯಿದ್ದೀನಿ. ಇದು 30 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ 20 to 30 ಮಿನಿಟ್ಸ್ ಅಂತಾರೆ. 20 ಮಿನಿಟ್ಸಿಗೆ ಆಗಲ್ಲ, 30 ಮಿನಿಟ್ಸ್ ಬೇಕು. ನೀವು ಒಂದು ಸತಿ 20 ಮಿನಿಟ್ಸ್ ಒಂದು ಸತಿ ಆ ಸ್ಮೆಲ್ ಬರ್ತಾ ಇರುತ್ತಲ್ಲ, ಸೊ ಅದು ಚೆಕ್ ಮಾಡ್ಕೊಳ್ಳಿ. ನನ್ನ ಮಗಳು ಈಗರಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ಕೇಕ್ ಸ್ಮೆಲ್ ಬರ್ತಾಯಿದೆ ಅಂತ ಅಂದ್ಬಿಟ್ಟು. ನೋಡಿ ಕೇಕ್ ಈ ಥರ ಬಂದಿದೆ. ಇದು ನೋಡೋಕ್ಕೆ ಮೇಲೆ ರೋಸ್ಟ್ ಆಗಿದೆ ಅನಿಸುತ್ತೆ. ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿತ್ತು. ಒಳಗಡೆ ಎಕ್ಸಲೆಂಟಾಗಿ ಆಗಿತ್ತು, ಅಂದರೆ ಅದು ಬೆಂದಿದೆ ಕೇಕ್. ಇದನ್ನು ಹೆಂಗೆ ಚೆಕ್ ಮಾಡ್ತೀವಿ ಅಂದರೆ, ಒಂದು ಟೂತ್ ಪಿಕ್ ತೊಗೊಂಡ್ಬಿಟ್ಟು ಈ ಥರ ಹಾಕಿದರೆ ಅಂಟ್ಕೋಬಾರ್ದು ಏನೂ. ಅಂಟ್ಕೊಂಡು ಹಿಟ್ಟಿಟ್ಟು ಥರ ಕಾಣಿಸಿದ್ರೆ ಅದು ಬೆಂದಿಲ್ಲ ಅಂತ. ಸೊ ಅವಾಗ ಇನ್ನೊಂದು ಸತಿ ನೀವು 5 ನಿಮಿಷ ಬೇಕ್ ಮಾಡ್ಕೋಬೋದು. ಸೊ ಈ ಥರ ಚೆಕ್ ಮಾಡ್ಕೊಳ್ಳೋದು. ಸೊ ಆಚೆ ಕಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ವಿತಿನ್ 10-15 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡ್ಕೊಳ್ಳೋದು, ಪ್ಲಸ್ ಬೇಕ್ ಮಾಡೋದಕ್ಕೆ ಅನದರ್ ಒಂದು 25-30 ಮಿನಿಟ್ಸು ಮಾಡಿಕೊಂಡ್ರೆ ಆರಾಮಾಗಿ ಮನೇಲಿ ಪ್ಲಮ್ ಕೇಕು, ಎಗ್ಲೆಸ್ ಕೇಕು ತಿನ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಆ ಮೋಲ್ಡಿಗೆ ಒಂದು ಚೂರು ಅಂಟ್ಕೊಂಡಿಲ್ಲ, ಎಲ್ಲೋ ಚೂರು ಆಗಿದೆ ಅಷ್ಟೇ, ಬಿಟ್ಟರೆ ಎಕ್ಸಲೆಂಟಾಗಿ ತೆಗಿಬೋದು. ನೀಟಾಗಿ ಬಂದ್ಬಿಡ್ತು ಪ್ಯಾಕ್. ಈಗ ನಮ್ಮ ಮನೆಯಲ್ಲೆಲ್ಲ ಕಟ್ ಮಾಡೋಕ್ಕೆ ಒಬ್ರಿಗಿಂತ ಒಬ್ರು ಕಾಂಪಿಟೇಷನಲ್ಲಿ ಮಾಡ್ತಾಯಿದ್ದಾರೆ. ಲಿಟ್ರಲಿ ದೇ ಆರ್ ಎಂಜಾಯಿಂಗ್. ಆಮೇಲೆ ಒಬ್ಬೊಬ್ಬರೇ ರಿವ್ಯೂಸ್ ಹೇಳ್ತಾರೆ. ಬನ್ನಿ ನೋಡೋಣ ಹೆಂಗೆ ರಿವ್ಯೂ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು. ಕೇಕ್ ಮಾತ್ರ ತುಂಬ ಸಕ್ಕತ್ತಾಗಿ ಬಂದಿದೆ ನೋಡಿ. ಫ್ಲಫಿಯಾಗಿ ನೀಟಾಗಿ ಎಕ್ಸಲೆಂಟಾಗಿ ಬಂದಿದೆ. ತುಂಬ ಇಷ್ಟಪಟ್ಟು ನನ್ನ ಮಕ್ಕಳು ಎಂಜಾಯ್ ಮಾಡಿದ್ರು. ಸೊ ಮನೆಯಲ್ಲಿ ಯಾರು ಕೇಕ್ ಇಷ್ಟಪಡ್ತಾರೋ ಅವ್ರಿಗೆ ಮಾಡಿಕೊಡಿ. ಮನೆಯಲ್ಲಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು, ಓವನ್ ಇಟ್ಕೊಂಡಿದ್ರೆ. ಸೊ ಟ್ರೈ ಮಾಡಿ. ಏರ್ ಫ್ರೈಯರಲ್ಲೂ ಮಾಡ್ಬೋದು. ನನ್ನ ಹತ್ರ ಏರ್ ಫ್ರೈಯರ್ ಇಲ್ಲ, ಸೊ ಓವನಲ್ಲಿ ಟ್ರೈ ಮಾಡಿದೆ ನಾನು. ಎಕ್ಸಲೆಂಟಾಗಿ ಬಂತು ಕೇಕು. ಒಂದ್ಸತಿ ಟ್ರೈ ಮಾಡಿ ನೋಡಿ, ಯು ವಿಲ್ ಫಾಲ್ ಇನ್ ಲವ್ ವಿತ್ ಇಟ್. Like and subscribe. Don't forget to share it. ವೆರಿ ಫ್ಲಫಿ, ಸ್ವೀಟ್ ಕರೆಕ್ಟಾಗಿದೆ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ, ಫ್ಲಫಿ ಆಗಿದೆ. ಟೇಸ್ಟ್ ಚೆನ್ನಾಗಿ ಬಂದಿದೆ, ಸಗಲ ಬಂದಿದೆ. ಇಟ್ ವಾಂಟ್ ಮೇಕ್ ಫಸ್ಟ್ ಟೈಮ್ ಮಾಡಿದ್ದೀನಿ ಅಂತ ಅನ್ಸಲ್ಲ. ಮೇಲೆ ಡ್ರೈ ಫ್ರೂಟ್ಸು, ಬರೀ ಡ್ರೈ ಫ್ರೂಟ್ಸ್ ಹಿಂಗೆ ಕಿತ್ಕೊಂಡು ತಿನ್ಬಿಡ್ಬೋದು. ಕಿತ್ಕೊಂಡು ಹಿಂಗೆ ತಿನ್ನಬೇಕು, ಹಿಂಗೆ ಕಿತ್ಕೋಬೇಕು, ಹಿಂಗೆ ತಿನ್ನಬೇಕು. ಡ್ರೈ ಫ್ರೂಟ್ಸು ಕರೆಕ್ಟಾಗಿ ರೋಸ್ಟ್ ಆಗಿದೆ. ಎಕ್ಸಲೆಂಟ್.